ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ಒಂದು ಟಾಪಿಕ್ ಏನು ಅಂತಂದರೆ, ನೀ ಸುಮಾರು ಜನ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸಿಂದ ಹಿಡ್ಕೊಂಡು ನನ್ನ ಎಲ್ ಎಲ್ ಬಿ ಫ್ರೆಂಡ್ಸ್ ಇರ್ಬೋದು, ನನ್ನ ಡಿಗ್ರಿ ಫ್ರೆಂಡ್ಸ್ ಇರ್ಬೋದು, ನನ್ನ ಪಿ ಯು ಸಿ ಫ್ರೆಂಡ್ಸು, ಇವರೆಲ್ಲದ್ರ ಜೊತೆಗೆ ನಮ್ಮೂರಲ್ಲಿ ನನಗೆ ಕೇಳುವಂಥ ಕ್ವಶನ್ಸು, ಇದಾದ್ರ ಜೊತೆಗೆ ನಮ್ಮ ರಿಲೇಟಿವ್ಸು ಕೇಳುವಂತಹ ತುಂಬ ತುಂಬ ಒಂದೇ ಪ್ರಶ್ನೆ ರಿಪೀಟೆಡ್ ಅಂತಂದರೆ, ನೀನು ಯಾಕೆ ದೇವ್ರನ್ನ ಇಷ್ಟು ಪೂಜೆ ಮಾಡ್ತೀಯ ಅಂತ. ಏನು ಹೇಳಬೇಕು ಫ್ರೆಂಡ್ಸ್ ಅದಕ್ಕೆ ನಾನು? ನೀನು ತುಂಬ ಜನ ನೀನು ಹೇಗೆ ಅಲಂಕಾರ ಮಾಡ್ತೀಯ, ಇಷ್ಟೊಂದು ಪೇಷನ್ಸು, ಇಷ್ಟೊಂದು ತಾಳ್ಮೆ ನಿಂಗೆ ಹೆಂಗಿರುತ್ತೆ? ಮಕ್ಕಳು ನೋಡಿಕೊಂಡು, ಈ ಕಡೆ ಮನೆ ನೋಡಿಕೊಂಡು, ಅಡುಗೆ ಎಲ್ಲ ಮಾಡಿಕೊಂಡು, ಮತ್ತು ಇಷ್ಟು ಅಲಂಕಾರ ಮಾಡ್ಕೊಂಡು ಪ್ರತಿ ಹಬ್ಬ ಮಾಡೋದು, ಪ್ರತಿ ಪೂಜೆ ಮಾಡೋದು, ಪ್ರತಿ ವ್ರತ ಕೂಡ ಆಚರಣೆ ಮಾಡೋದು. ನಾನ್ ವೆಜ್ ಅಂತೂ ಯಾವಾಗಲೂ ಅಪರೂಪಕ್ಕೆ ತಿಂತೀಯಾ ಅಂತ ಅನ್ನೋದು. ಸೊ ಇವರೆಲ್ಲ ಕ್ವಶನ್ಗೂ ಆನ್ಸರ್ ಕೊಡಬೇಕು ಅಂತ ಎಷ್ಟು ಜನಕ್ಕಂತ ಆನ್ಸರ್ ಮಾಡೋಕ್ಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮೂಲಕ ಅವರೆಲ್ಲ ನೋಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಇದನ್ನು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ನನ್ನ ಜೊತೆಗೆ ಬೇರೆಯವ್ರಿಗೂ ಇದೊಂದು ಮೋಟಿವೇಶನ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಶೇರ್ ಮಾಡ್ಕೊತಾ ಇರೋದು. ಫ್ರೆಂಡ್ಸ್, ನಾನು ಸತ್ಯನೇ ಹೇಳಬೇಕು, ಯಾಕಂದರೆ ದೇವ್ರ ವಿಚಾರದಲ್ಲಿ ಯಾರೂ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ಇದು ನನ್ನ ಆಯ್ಕೆ ಅಲ್ಲ, ಓಕೆನಾ? ಭಗವಂತನೇ ನನ್ನನ್ನು ಆಯ್ಕೆ ಮಾಡಿಕೊಂಡಿರೋದು. ಇದು ಹೇಗೆ ಅಂತ ಹೇಳ್ತೀನಿ. ನಾನು 9th 8th ಓದ್ತಾ ಇದ್ದೆ ಅಂತ ಮೇ ಬಿ ಅಂದ್ಕೊತೀನಿ. ಅವಾಗ ಈ ಜರ್ನಿ ನನಗೆ ಸ್ಟಾರ್ಟ್ ಆಗಿದ್ದು. ಶಿವ ನನ್ನ ಲೈಫಲ್ಲಿ ಫಸ್ಟ್ ನನ್ನ ಜೀವನದಲ್ಲಿ ಬಂದಿದ್ದು ನನಗೆ ಶಿವ. ಅವ್ರು ಹೇಗೆ ಬಂದರು, ಅವ್ರು ಬರೋದಕ್ಕೆ ಏನು ರೀಸನು, ಸೊ ಅಂತ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಗಣಪತಿ ಹೇಗೆ ಬಂದರು, ಶ್ರೀಹರಿ ಹೇಗೆ ಬಂದರು, ಪದ್ಮಾವತಿ ಅಮ್ಮನವ್ರು ಹೇಗೆ ಬಂದರು ನನ್ನ ಲೈಫಲ್ಲಿ ಅಂತ ಹೇಳ್ತೀನಿ, ಓಕೆನಾ? ಸೊ ಫಸ್ಟು ಹೇಳೋದು ಅಂತಂದರೆ, ಶಿವ ಹೇಗೆ ನನ್ನ ಲೈಫಲ್ಲಿ ಬಂದರು ಅಂತ. ನಾನು 8th 9th ಈ ರೀತಿ ಓದಬೇಕಾದ್ರೆ ಏನಾಗ್ತಾಯಿತ್ತು ಅಂತಂದರೆ, ಸಂಡೇ ನಾರ್ಮಲಾಗಿ ನಾನ್ ವೆಜ್ ಮಾಡ್ತೀವಲ್ಲ ಮನೆಯಲ್ಲಿ. ಸೊ ಸಂಡೇ ನಾನ್ ವೆಜ್ ಮಾಡಿದ್ಮೇಲೆ ಮಂಡೇ ಏನು ಮಾಡ್ತಾಯಿದ್ವಿ, ಸೊ ಅದನ್ನೇ ತಿಂದ್ಬಿಟ್ಟು ಮತ್ತೆ ಸ್ಕೂಲ್ಗೆ ಹೋಗ್ಬಿಡೋದು. ಸೊ ಈ ಥರ ಎಲ್ಲನೂ ಮಾಡ್ತಾಯಿದ್ವಿ ಚಿಕ್ಕ ವಯಸ್ಸಲ್ಲೆಲ್ಲನೂ. ಸೊ ಹಿಂಗೆ ಮಾಡ್ತಾಯಿದ್ವಿ. ತಿಂದ್ಬಿಟ್ಟು ಗೊತ್ತಾಗ್ತಾ ಇರಲಿಲ್ವಲ್ಲ. ಸೊ ಅದು ನಮ್ಮ ಚಿಕ್ಕ ವಯಸ್ಸಿಂದನೂ ನಮ್ಮ ಅಜ್ಜಿ ಹಾಗೆ ಮಾಡ್ತಾಯಿದ್ದು. ಸೊ ನಾವು ನಮ್ಮ ಅಜ್ಜಿ ಹತ್ರ ಬೆಳ್ಕೊಂಡು ಏನು ಮಾಡ್ತಾಯಿದ್ರಿ, ಮಂಡೇ ಕೂಡ ತಿಂದುಬಿಡ್ತಾಯಿದ್ದೆ. ಮಟನ್, ಚಿಕನ್, ನಾನ್ ವೆಜ್ ಏನಿದ್ರು ತಿನ್ಕೊಂಡ್ಬಿಡ್ತಾಯಿದ್ವಿ. ನಾನು, ನನ್ನ ತಂಗಿ, ನನ್ನ ತಮ್ಮ ಅವೆಲ್ಲರೂ ಅಷ್ಟೇ. ಸೊ ಇದೇನಾಯಿತು ಬರ್ತಾ ಅಂತಂದರೆ, ಸ್ವಲ್ಪ ದಿವಸ ಹೀಗೆ ಮಾಡ್ಕೊಂಡು ಹೋಗ್ತಾಯಿದ್ವಿ. ಒಂದು ಸ್ವಲ್ಪ ಚೆನ್ನಾಗಿ ಮೆಚ್ಯೂರ್ಡ್ ಈ ಥರ ಬರಲಿಕ್ಕೆ ಸ್ಟಾರ್ಟ್ ಆದಾಗ ಏನಾಯಿತು ಅಂತಂದರೆ, ನನಗೆ ಎವ್ರಿ ಮಂಡೇ ಏನಾದರೂ ನಾನು ನಾನ್ ವೆಜ್ ತಿಂದುಬಿಟ್ರೆ ಮಂಗಳವಾರ ನನ್ನ ಕೈಲಿ ಕಣ್ಣೇ ಬಿಡೋಕ್ಕಾಗ್ತಾ ಇರಲಿಲ್ಲ. ನೀವು ನಂಬ್ತೀರೋ ಗೊತ್ತಿಲ್ಲ, ಕಣ್ಣೇ ನನ್ನ ಕೈಲಿ ಬಿಡೋಕ್ಕಾಗ್ತಾ ಇರಲಿಲ್ಲ. ಫುಲ್ಲು ಒಂಥರ ಕಣ್ಣು ಊದ್ಕೊಂಡ್ಬಿಟ್ಟು ಎಲ್ಲ ಎರಡು ಕಣ್ಣು ಕೂಡ ಮುಚ್ಕೊಂಡ್ಬಿಡ್ತಾಯಿತ್ತು. ಹಿಂಗೆ ತೆಗೆ ಕೂಡ ಆಗ್ತಾ ಇರಲಿಲ್ಲ. ಪ್ರಾಮಿಸ್ ಇದು. ತುಂಬ ನೋವು ಬರೋದು, ಕಣ್ಣುಗಳು ಎರಡೂ ಕಣ್ಣು ಸಿಕ್ಕಾಪಟ್ಟೆ ನೋವು ಬರುತ್ತಾಯಿತ್ತು. ಹಿಂಗಂದ್ರೂ ಕೂಡ ಹಿಂಗೆ ಬಿಡಿಸಿದ್ರು ಕೂಡ ಬಿಡಿಸೋಕ್ಕಾಗ್ತಾಯಿಲ್ಲ. ಎರಡೂ ಈ ಥರ ಕ್ಲೋಸ್ ಆಗಿಬಿಡ್ತಾಯಿತ್ತು. ಈ ಥರ ಕಣ್ಣು ಕ್ಲೋಸ್ ಆಗಿಬಿಡೋದು, ಕೆರೆತ ಬರೋದು, ಉರಿ, ನೋವು ಈ ಥರ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತಾಯಿತ್ತು. ಓಕೆ, ಒಂದು ವಾರ ಏನಕ್ಕೋ ನಾನ್ ವೆಜ್ ಏನೋ ತಿಂದ್ಬಿಟ್ಟು ಈ ಥರ ಆಗಿಬಿಟ್ಟಿದೆ, ಇಲ್ಲ ಚಿಕನ್ ತಿಂದಿದ್ದಕ್ಕೇನೋ ಈ ಥರ ಆಗೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಅದನ್ನ ಬಿಟ್ಬಿಟ್ಟು ಅದನ್ನು ಮತ್ತೆ ನೆಕ್ಸ್ಟ್ ಏನು ಮಾಡ್ತಿದ್ವಿ, ಸೇಮ್ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಹೋಗ್ತಾ ಇರಬೇಕಾದ್ರೆ ಹಿಂಗೆ ಆಮೇಲೆ ನಮ್ಮಮ್ಮ ನೋಡಿ ನಮ್ಮಮ್ಮ ಅಂತಂದರು, ಎಲ್ಲೋ ಸೋಮವಾರ ನೀನು ನಾನ್ ವೆಜ್ ತಿಂತ ಇದೆಯಲ್ಲ, ಅದಕ್ಕೆ ಏನೋ ಇರಬೇಕು ನೋಡು ಅಂತ ನಮ್ಮಮ್ಮ ಅಂತಂದರು. ಸರಿ ಆಯಿತು ಅಂತಂದಮೇಲೆ ಏನಾಯಿತು, ಸರಿಮ್ಮ ಆಯಿತು, ದೇವ್ರಿಗೆ ಶಿವಪ್ಪನ ತಪ್ಪಾಯ್ತು ಅಂತ ಮೊಕ್ಕೊತೀನಿ, ಏನಾದರೂ ಇದು ವಾಸಿ ಆಗಿಬಿಟ್ರೆ ನಾನು ಸೋಮವಾರ ಹೊತ್ತು ನಾನ್ ವೆಜ್ ತಿನ್ನಲ್ಲ, ಬಿಟ್ಬಿಡ್ತೀನಿ ಅಂತ ನಾನು ನಮ್ಮಮ್ಮಗೆ ಹೇಳಿದೆ. ಸೊ ಅವಾಗೇನಂತಂದರೆ, ನಾವು ಚಿಕ್ಕ ವಯಸ್ಸಿಂದ ನಮ್ಮ ಅಜ್ಜಿ ನಮ್ಗೆ ಕಲಿಸಿದ್ದು ಒಂದೇ, ಸಾಟರ್ಡೆ ಒನ್ ಡೇ ಬಿಟ್ಟು ಇನ್ನೆಲ್ಲ ಡೇನೂ ನಾನ್ ವೆಜ್ ತಿಂತಾಯಿದ್ರಿ. ಅಂದರೆ ಎವ್ರಿ ಡೇ ಡೈಲಿ ಅಲ್ಲ, ಇನ್ನು ಯಾವುದೇ ವಾರ ಮಾಡಿದ್ರೂ ನಾನ್ ವೆಜ್ ತಿಂತಾಯಿದ್ವಿ ನಾವು ಮನೆಯಲ್ಲಿ. ಸೊ ಆ ಥರ ನಾವು ಸಾಟರ್ಡೆ ಮಾತ್ರ ನಾವು ತಿಂತಾ ಇರಲಿಲ್ಲ. ಅವಾಗಿಂದನೂ ಅಷ್ಟೇ, ಇವಾಗಲೂ ಅಷ್ಟೇ ತಿಂತಾ ಇರಲಿಲ್ಲ. ಆ ದಿನ ಬಿಟ್ಟು ಇನ್ನು ಯಾವುದೇ ವಾರ ಮಾಡಿದ್ರೂ ನಾನ್ ವೆಜ್ ನಾವು ತಿಂದುಬಿಡ್ತಾಯಿದ್ವಿ. ಸೊ ಯಾವಾಗ ಇದು ಸೋಮವಾರ ನನಗೆ ಗೊತ್ತಿಲ್ಲ, ನನಗೆ ಸ್ವಲ್ಪ ಶಿವ ನನಗೆ ಕನ್ಸಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಶಿವಪ್ಪ ಕನ್ಸಲ್ಲಿ ಬರೋದು. ಸೊ ಈ ಥರ ಆದಾಗ ಏನಾಗ್ತಾಯಿತ್ತು ಅಂತಂದರೆ, ನನಗೆ ಮಂಡೇ ಹೊತ್ತು
ಮಟನ್ ಚಿಕನ್ ಏನಾದರೂ ತಿಂದೆ ಅಂತಂದರೆ ಕಣ್ಣು ಬಿಡೋಕ್ಕೆ ಆಗ್ತಿಲ್ಲ, ಕಣ್ಣೆಲ್ಲ ಫುಲ್ಲು ಊದ್ಕೊಂಡ್ಬಿಡ್ತಾಯಿತ್ತು. ಎಷ್ಟು ನೋವ್ತಾಯಿತ್ತು ಅಂತಂದರೆ ಈ ಥರ ಕೆರ್ಕೊತಾ ಇದ್ದೆ ಕಣ್ಣನ್ನು. ಸೊ ಈ ಥರ ಹಿಂಗೆ ಮಾಡಿದ್ರು ಕೂಡ ತೆಗಿಯೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ, ಅಷ್ಟು ಆಗ್ತಾಯಿತ್ತು ನನಗೆ, ಹಂಗಾಗ್ಬಿಡ್ತಾಯಿತ್ತು. ಅದಾದಮೇಲೆ ನಾನು ಶಿವನಿಗೆ ಹರಿಸ್ಕೊಂಡೆ, ಶಿವಪ್ಪ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ನಾನು ಕ್ಷಮಿಸಿಬಿಡು, ನಾನು ಇನ್ಮೇಲೆ ಸೋಮವಾರದೊತ್ತು ನಾನು ನಾನ್ ವೆಜ್ ತಿನ್ನೋಲ್ಲ, ಬಿಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅಂತಂದಿದ್ದಷ್ಟೇ ಫ್ರೆಂಡ್ಸ್. ಒಂದು ಹಾಫ್ ಆನ್ ಅವರ್ 1 ಅವರ್ ನೋಡ್ತೀನಿ, ಒಂದು ಸ್ವಲ್ಪ ಕೂಡ ಕಣ್ಣು ನೋವಿಲ್ಲ, ಒಂದು ಸ್ವಲ್ಪ ಕೂಡ ಕಣ್ಣು ಊದ್ಕೊಂಡಿಲ್ಲ, ಎಲ್ಲ ಕ್ಲಿಯರ್, ಇಮ್ಮಿಡಿಯೇಟಾಗಿ ಕ್ಲಿಯರ್ ಆಗಿಬಿಡ್ತು. ನನಗೆ ಫುಲ್ ಶಾಕು, ಇದೇನಪ್ಪ ಇದು ಈ ಥರ ಆಗೋಯ್ತು. ದೇವರಿಗೆ ಫಸ್ಟ್ ಈ ಥರ ನನಗೆ ಗೊತ್ತಿರಲಿಲ್ಲ, ಈ ಥರ ದೇವ್ರಿಗೆ ಹರಿಸ್ಕೊಂಡ್ರೆ ಹಿಂಗಾಗುತ್ತೆ, ಸೊ ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಅಂತೆಲ್ಲ ನನಗೆ ಗೊತ್ತಿರಲಿಲ್ಲ. ಸೊ ದೇವ್ರಿಗೆ ಶಿವಪ್ಪನಿಗೆ ತಪ್ಪಾಯಿತು, ಇನ್ಮೇಲೆ ನಾನು ಸೋಮವಾರದತ್ತು ನಾನ್ ವೆಜ್ ಮುಟ್ಟಲ್ಲ, ನಾನು ತಿನ್ನಲ್ಲ ಅಂತ ಅಂದ್ಬಿಟ್ಟು ನಾನು ಮನಸ್ಸಲ್ಲಿ ಅಂದ್ಕೊಂಡೆ. ಸೊ ಹಂಗೆ ಅಂದ್ಕೊಂಡಿದ್ದು ಹಾಫ್ ಆನ್ ಅವರ್ 1 ಅವರ್ ನೋಡ್ತೀನಿ, ಫುಲ್ಲು ಕಣ್ಣೆಲ್ಲ ಫುಲ್ಲು ಗಾಯ ವಾಸಿ ಆಗೋಯ್ತು, ಕಣ್ಣು ಉರಿ, ಕಣ್ಣು ನೋವು, ಕೆರೆತ ಇದೆಲ್ಲ ಕ್ಲೋಸ್ ಆಗೋಯ್ತು. ಸೊ ವಾಸಿ ಆಗೋಯ್ತು. ಅವತ್ತಿಂದ ಇವತ್ತಿನವರೆಗೂ ಕೂಡ ನಾನು ಮುಟ್ಟೂ ಇಲ್ಲ, ತಿನ್ನೋದಿಲ್ಲ. ತಿನ್ನೋದಕ್ಕಾಯವು ಅದು ದೊಡ್ಡ ಸಾರಿ ಶಿವಪ್ಪ, ಆ ಥರ ಅದು ಕೂಡ ಅಂದ್ಕೋಬಾರ್ದು. ಅವತ್ತು ನನ್ನ ಲೈಫಲ್ಲಿ ಸ್ಟಾಪ್ ಆಗಿದ್ದು, ಶಿವ ನನ್ನ ಲೈಫಿಗೆ ಎಂಟ್ರಿ ಆಗಿದ್ದು. ಸೊ ಅವತ್ತಿನಿಂದ ನಾನು ಇವತ್ತಿನವರೆಗೂ ಶಿವ ಶಿವ ಶಿವ, ನಾನು ಎದ್ರು ಬಿದ್ದರು ಸತ್ರು ಎಲ್ಲನೂ ನನಗೆ ಶಿವನೇ. ನಮ್ಮಮ್ಮ ಅವರು ತುಂಬ ಪೂಜೆ ಮಾಡ್ತಾಯಿದ್ದಿದ್ದು ಬನಶಂಕರಿ ಅಮ್ಮನವ್ರನ್ನ ಮತ್ತು ಆಂಜನೇಯನ ತುಂಬ ಪೂಜೆ ಮಾಡ್ತಾಯಿದ್ದಿದ್ದು ನಾವು. ಬನಶಂಕರಿ ಅಮ್ಮನವ್ರನ್ನ ಪೂಜೆ ಮಾಡಿದ್ಮೇಲೆ ನಮ್ಮ ಅಮ್ಮಗೆ ತುಂಬಾ ಒಳ್ಳೇದಾಯಿತು. ನಾವು ಚಿಕ್ಕ ವಯಸ್ಸಲ್ಲೇ ನಮ್ಮಮ್ಮ ಇನ್ನೇನು ಸುಮಾರು ಒಂದು 20 ವರ್ಷ ಆ ಥರ ಅಷ್ಟು ವರ್ಷ ಹಿಂದೆಂದೂ ಬನಶಂಕರಿಗೆ ಹೋಗಿ ಅಮ್ಮನವ್ರಿಗೆ ನಿಂಬೆಹಣ್ಣಿನ ದೀಪ ಹಚ್ಚಿ ಪೂಜೆ ಮಾಡ್ಕೊಂಡು ಬರೋದು ನಮಗೆ ರೂಢಿ. ಸೊ ಅದಾದಮೇಲೆ ನಮ್ಮ ಲೈಫಲ್ಲಿ ಎಂಟ್ರಿ ಆಗಿ ಆಮೇಲೆ ನಾವು ಆಂಜನೇಯನ ಪೂಜೆ ಮಾಡ್ತಾಯಿದ್ವಿ. ಸೊ ಇದು ಮುಗ್ದಿತ್ತಾದಮೇಲೆ ನಮ್ಮ ಲೈಫಲ್ಲೇ ಬಂದಿದ್ದೆ ಶಿವಪ್ಪ. ಸೊ ಶಿವಪ್ಪ ನಮ್ಮ ಲೈಫಲ್ಲಿ ಎಂಟ್ರಿ ಆದಮೇಲೆ ನನ್ನ ತಮ್ಮ ಅಂತೂ ದೊಡ್ಡ ಶಿವ ಭಕ್ತನೇ ಅಂತ ಹೇಳ್ಬೋದು. ಸೊ ಮಂಡೇ ಟೈಮ್ ಮಾತ್ರ ಪೂಜೆ ಮುಗಿಸಿ ಎಲ್ಲ ಆಗೋರ್ಗು ಟಿಫನ್ ತಿನ್ನಲ್ಲ, ನಾನು ಊಟ ತಿನ್ನೋದೇ ಇಲ್ಲ. ಸೊ ಆ ಥರ ನನ್ನ ತಮ್ಮ ಪೂಜೆ ಮಾಡೋದು. ಇನ್ನು ನನ್ನ ತಂಗಿ ಸೇಮ್ ನಮ್ಮ ಮನೆಯಲ್ಲಿ ಕಂಪ್ಲೀಟಾಗಿ ನಾವು ಸ್ಟಾಪ್ ಮಾಡಿಬಿಟ್ವಿ. ಮಂಡೇ ಟೈಮ್ ನಾನ್ ವೆಜ್ ಮಾಡೋದು, ಯಾರೂ ತಿನ್ನೋದು ಇಲ್ಲ, ಮಾಡೋದು ಇಲ್ಲ. ಸೊ ಈ ಥರ ಶಿವಪ್ಪ ನನ್ನ ಲೈಫಲ್ಲಿ ಎಂಟ್ರಿ ಆಗಿದ್ದು. ಸೊ ಈಗ ನೀವೇ ಹೇಳಿ, ಇದನ್ನು ನಾನು ಶಿವನ ಆಯ್ಕೆ ಮಾಡ್ಕೊಂಡಿದ್ದ ಅಥವಾ ಶಿವ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದ ನನಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಅವರು ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ನನ್ನಿಂದ ನಾನು ಶಿವನಿಗೆ ಸೇವೆ ಮಾಡುವಂತಹ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ನಾನು ಖಂಡಿತ ಅನ್ಕೋತೀನಿ. ಸೊ ಅದಕ್ಕೋಸ್ಕರನೇ ಶಿವ ಜೀವನದಲ್ಲಿ ಕಷ್ಟ ಕೊಡ್ತಾನೆ, ಖಂಡಿತ ಕೊಡ್ತಾನೆ, ಬಟ್ ಯಾವತ್ತೂ ಕೈ ಬಿಡೋದಿಲ್ಲ. ಬಟ್ ಕಾಪಾಡ್ತಾನೆ, ಯಾವತ್ತಿಗೂ ಕಾಪಾಡ್ತಾನೆ. ಸೊ ಎಷ್ಟೇ ಕಷ್ಟಪಟ್ಟರು ಕೊನೆಗೆ ನಾನೇ ಇದ್ದೀನಿ ಅಂತ ಖಂಡಿತ ಹೇಳ್ತಾನೆ ಶಿವಪ್ಪ ಮಾತ್ರ. ಯಾವತ್ತೂ ಯಾರಿಗೂ ಮೋಸ ಮಾಡಲ್ಲ, ಯಾರಿಗೂ ಕೈ ಬಿಡೋದಿಲ್ಲ. ತುಂಬ ನಂಬಿಕೆ ನನಗೆ ಶಿವ. ಸೊ ಈ ರೀತಿ ಶಿವ ನನ್ನ ಲೈಫಲ್ಲಿ ಎಂಟ್ರಿ ಆಗಿದ್ದು. ಸೊ ಆವಾಗಿಂದ ನಾವು ಏನು ಮಾಡಿದ್ವಿ, ಮಂಡೇ ಸೋಮವಾರ ಪೂಜೆ ಮಾಡ್ಕೊತ ಬಂದ್ವಿ. ಅದಾದಮೇಲೆ ಒಂದು ಸ್ವಲ್ಪನೇ ಶಿವನ ಬಗ್ಗೆ ತಿಳ್ಕೊಳ್ಳೋದು, ಶಿವನಿಗೆ ಏನು ಇಷ್ಟ, ಯಾವ ಥರ ಪೂಜೆ ಮಾಡಿದ್ರೆ ಶಿವನಿಗೆ ಇಷ್ಟ ಆಗ್ತೈತೆ, ಶಿವನ ಮಂತ್ರಗಳು ಯಾವುದು ಅಂತ ಹೇಳಿ ತಿಳ್ಕೊತ ಸೊ ಇಲ್ಲಿಗೆ ಬಂದು ನಿಂತಿದ್ದೀನಿ ಫ್ರೆಂಡ್ಸ್. ಇದು ನನ್ನ ಆಧ್ಯಾತ್ಮಿಕತೆ ಜರ್ನಿ ಸ್ಟಾರ್ಟ್ ಆಗಿದ್ದು ಸ್ವಲ್ಪನೇ. ಸೊ ಇನ್ನು ಇದು ನಾನು ಶೇರ್ ಮಾಡಲೇಬೇಕು, ಬಟ್ ವಿಡಿಯೋ ತುಂಬ ಲೆಂತಿ ಆಗಿಬಿಡ್ತು. ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಹೇಳ್ತೀನಿ. ಶ್ರೀಹರಿ ನನ್ನ ಲೈಫಲ್ಲಿ ಹೇಗೆ ಬಂದರು ಅಂತ ಹೇಳಿ, ಓಕೆನಾ. ಇನ್ನು ಗಣಪತಿ ಕೂಡ ಅಷ್ಟೇ, ಅವರು ಹೇಗೆ ಬಂದರು ಅಂತ ಹೇಳ್ತೀನಿ. ಬಟ್ ನಾನು ಇದು ಸತ್ಯ ಹೇಳ್ತೀನಿ, ಶ್ರೀಹರಿ ನನ್ನ ಲೈಫಲ್ಲಿ ಬಂದಿದ್ದೆ ಒಂದು ದೊಡ್ಡ ಮಿರಾಕಲ್. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಅದನ್ನೇ ಹೇಳ್ತೀನಿ. ಸೊ ಆ ವಿಡಿಯೋನ ಎಲ್ಲರೂ ತಪ್ಪದೆ ನೋಡಿ, ಓಕೆನಾ. ಸೊ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿಬಿಡ್ತೀನಿ. ಸೊ ಪಾರ್ಟ್ 2 ಥರ ಹಾಕ್ತೀನಿ, ಯಾಕಂತಂದರೆ ಇದು ಲೆಂತಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್. ಸೊ ನಾನು ಶ್ರೀಹರಿ ಬಗ್ಗೆ ತಿಳ್ಕೊಳ್ಬೇಕು, ಶ್ರೀಹರಿ ನನ್ನ ಲೈಫಲ್ಲಿ ಹೇಗೆ ಎಂಟ್ರಿ ಆದರು ಅಂತ ಹೇಳಿ. ಇನ್ನು ಶಿವನನ್ನು ಪೂಜೆ ಮಾಡೋದಕ್ಕೆ ರೀಸನ್ ಇದೆ. ಆವತ್ತಿಂದ ಇವತ್ತಿನವರೆಗೂ ನಾನು ಶಿವನ ಪೂಜೆ ಪ್ರತಿ ಒಂದು ಇದರಲ್ಲೂ ಕಷ್ಟ ಬರುತ್ತೆ. ಬಟ್ ಆ ಕಷ್ಟ ಬಂದಾಗ ಎದುರಿಸು ನಾನಿದ್ದೀನಿ, ಏನೂ ಆಗಲ್ಲ, ಈ ಸಮಯ ಹೀಗೆ ಇರಲ್ಲ, ಸರಿ ಹೋಗುತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರು, ನಾನಿದ್ದೀನಿ, ನಾನು ಕಾಪಾಡ್ತೀನಿ, ನಿನಗೇನು ಬೇಕಾದರೆ ನಾನು ಕೊಡ್ತೀನಿ ಅನ್ನೋ ಭರವಸೆ ಖಂಡಿತವಾಗಿ ನಾನು ಕೊಟ್ಟಿದ್ದಾರೆ ಶಿವ ಮಾತ್ರ. ಸೊ ಅದಕ್ಕೋಸ್ಕರನೇ ನಾನು ಶಿವನ ಅಷ್ಟೊಂದು ಪೂಜೆ ಮಾಡೋದು ತಪ್ಪದೆ. ಅದು ಈ ಚಾತುರ್ಮಾಸ್ಯದಲ್ಲಿ ಶಿವನಿಗೆ ಅಭಿಷೇಕ
ಎವ್ರಿ ಮಂಡೇ ಅಭಿಷೇಕ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಮತ್ತು ವಿಭೂತಿಯಿಂದ ಶಿವನ 108 ನಾಮಗಳನ್ನ ಹೇಳ್ಕೊಂಡು ಅಥವಾ ಶಿವ ಪಂಚಾಕ್ಷರಿ ನಾಮವನ್ನು ಹೇಳ್ಕೊಂಡು ವಿಭೂತಿಯಿಂದ ಅರ್ಚನೆ ಮಾಡೋದು ತುಂಬ ಒಳ್ಳೆಯದು. ಶಿವನಿಗೆ ಮನೆಯಲ್ಲಿ ಅಭಿಷೇಕವನ್ನು ಮಾಡಿ ಆ ಒಂದು ನೀರಿರುತ್ತಲ್ಲ ಅಭಿಷೇಕ ತೀರ್ಥ, ಅದನ್ನು ನಾವು ಸೇವನೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಆ ಮಕ್ಕಳಿಗೆ ಇದನ್ನ ಅಭ್ಯಾಸ ಮಾಡಿಸಿ. ಇವತ್ತಿಂದನೇ ಮನೇಲಿ ಚಿಕ್ಕ ಮಕ್ಕಳಿದ್ರು ಅಂತಂದರೆ ಎವ್ರಿ ಡೇ ಬೆಳಗ್ಗೆ ಎದ್ದು ಮಕ್ಳಿಗೆ ಸ್ನಾನ ಮಾಡಿಸಿ, ಎಷ್ಟೇ ಹೊತ್ತಾದ್ರೂ ಅಷ್ಟೇ ಮಕ್ಳಿಗೆ ಸ್ನಾನ ಮಾಡಿಸ್ಬಿಟ್ಟು ಫಸ್ಟು ಗಣಪತಿಗೆ ಪೂಜೆ ಮಾಡಿಸಿ, ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡಿಸಿ, ಅದಾದಮೇಲೆ ಶಿವನಿಗೆ ಒಂದು ಸ್ವಲ್ಪ ಆದ್ರೂ ಅಭಿಷೇಕವನ್ನು ನೀರನ್ನು ಹಾಕಿಸಿ ಅಭ್ಯಾಸ ಮಾಡಿಸಿ, ಅಥವಾ ನೀವೇ ಅಭಿಷೇಕ ನಿತ್ಯ ಮಾಡಿಬಿಟ್ಟು ಆ ಅಭಿಷೇಕದ ನೀರನ್ನು ನೀವು ತಗೊಳ್ಳಿ. ಅದಾದಮೇಲೆ ನಿಮ್ಮ ಮಕ್ಕಳಿಗೂ ಕೂಡ ಅದನ್ನು ಕೊಡಿ. ಶಿವನಿಗೆ ಅಭಿಷೇಕ ಮಾಡೋದಕ್ಕಿಂತ ಮುಂಚೆನೇ ನೀವು ಏನು ಇಟ್ಕೊಂಡಿರ್ತೀರಲ್ಲ ಅಭಿಷೇಕದ ನೀರು ಮಾಡೋದಕ್ಕೆ ಅಂತ ಹೇಳಿ, ಸೊ ಆ ಟೈಮಲ್ಲಿ ನಿಮ್ಮ ಮನೆಯವ್ರ ಹೆಸರು, ನಿಮ್ಮ ಹೆಸರು, ಮಕ್ಕಳ ಹೆಸರು, ನಿಮ್ಮ ಒಂದು ನಕ್ಷತ್ರಗಳು ಮತ್ತು ರಾಶಿ ಎಲ್ಲ ಹೇಳ್ಕೊಂಡ್ಬಿಟ್ಟು ಶಿವನಿಗೆ ಹೇಳಿಬಿಟ್ಟು, ಶಿವನ ಮೃತ್ಯುಂಜಯ ಮಂತ್ರ ಇದೆಯಲ್ಲ, ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಅಂತ ಹೇಳಿ 11 ಸಾರಿ ಹೇಳಿಬಿಟ್ಟು, ಬಿಲ್ವಪತ್ರೆನ ಇಟ್ಕೊಂಡು 11 ಸಾರಿ ಹೇಳಿಬಿಟ್ಟು ಅದನ್ನು ಶಿವನಿಗೆ ಅರ್ಪಿಸಿ ಈ ಒಂದು ಮಂತ್ರ ಹೇಳಿ ನಂತರ ಅಭಿಷೇಕವನ್ನು ಮಾಡಿ, ಅಭಿಷೇಕ ಮಾಡಿದ ನೀರನ್ನು ನೀವು ಮತ್ತು ನಿಮ್ಮ ಮಕ್ಕಳಿಗೆ ಕೊಡಿ. ತುಂಬ ಬದಲಾವಣೆ ಆಗುತ್ತೆ ಮಕ್ಕಳಲ್ಲಿ, ತುಂಬ ಒಳ್ಳೇದು ನೋಡ್ತೀರಾ ಲೈಫಲ್ಲಿ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇಷ್ಟು ಇವತ್ತಿನ ಒಂದು ಟಿಪ್ಸ್ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ. ಯಾರೆಲ್ಲ ಶಿವಭಕ್ತರಿದ್ದಾರೋ ನೀವು ಎಲ್ಲ ಯಾರಿಗೆ ಶಿವನ್ನು ಲೈಫಲ್ಲಿ ಯಾರು ಎಂಟ್ರಿ ಕೊಟ್ಟಿದ್ದಾರೋ, ಹೇಗೆ ಅವರು ನಿಮ್ಮ ಜೀವನದಲ್ಲಿ ಬಂದರು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಇನ್ನು ನೆಕ್ಸ್ಟ್ ಪಾರ್ಟ್ನಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬೈ ಬೈ, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.